ಹ್ಮ್ ಅದ ಈಗ ಅದ ಮತ್ತೆ ಪರ್ಸೆಂಟೇಜ್ ಮತ್ತೆ ಹೆಂಗ ಅದೇನ್ ಕ್ಯಾಲ್ಕುಲೇಷನ್ ಏನ್ಸದ? ಪರ್ಸೆಂಟೇಜು 5% ಮಾಡೋಣ ಅಂತಾರ ಅವ್ರು. ಓ 18% ಅನ್ನಂಗಿಲ್ಲ. 18% ಭಾಳ ಆಗ್ತೈತಿ. ಅದು ಎಸ್ ಬಿ ಐದವರು ಅವರು ಅದಕ್ಕೆ ಅವ್ರು ವಿಚಾರ ಮಾಡಿದ್ರು ಮಾಡ್ಯಾರ ಅವರು ಹಿಂಗ ಅವ್ರ ಮಾತಾಡ್ಲಿ ತಗೋ, ಅಲ್ಲಿ ಡಿಸ್ಕಷನ್ ಆಗ್ಲಿ, ಅವ್ರೇ ಹೇಳಿ 18%. ಮತ್ ನಮ್ಗೆ ರೊಕ್ಕ ಬರ್ತಿತ್ತಂದ್ರೆ ಯಾಕೆ ಬೇಡ ಹಿಂಗ? ಹೌದಲ್ಲ, ಯಾಕಂದ್ರೆ ಅವ್ರು ಅಬ್ವಿಯಸ್ಲಿ ಅವ್ರು ಹೇಳತ್ತಾರ ಅವ್ರಿಗೇನು ರೊಕ್ಕ ಬ್ಯಾರೆ ಅವ್ರದ ಇಟ್ಕೋತಾರ, ತಾವು ಮಜಾ ಮಾಡ್ತಾರ. ಅದು ಇದ್ದುದು ಅದು ಕಾನ್ಸೆಪ್ಟ್. ಎಂತವ್ರು ಜಡಿಬೇಕಂತ ಹೇಳ ಮತ್ ಇವ್ರು ಇರ್ತಾರ, ಇವ್ರು ಗವರ್ಮೆಂಟ್ ಮತ್ತೆ ಲೀಗಲ್ದವ್ರು. ಸುಮ್ನೆ ನೀನ್ ಅಡಿಗೆ ಸಿಕ್ಕೋತಿ ಖಾಲಿ ಪಿಲಿ. ಗೊತ್ತದಿಲ್ಲ ನೀನು ಅವ್ರೇನು ನಾವೇನು ಅಂತಂದ್ರ ಈ ನಾದ್ರು ಅಷ್ಟ ನನ್ ರೊಕ್ಕಿದ್ರು ನಾವ್ ಓನರ್ ಹೆಸರಿಗೆ ಅಲ್ಟಿಮೇಟ್ಲಿ ಬ್ಯಾಂಕ್ ದೂರ ಅದು ಫೈನಲಿ ಇಂಡಿಯನ್ ಗವರ್ಮೆಂಟ್ ಅವರು. ನಿಮ್ ಕಡೆ ರೊಕ್ಕ ಇದ್ರೆ ನೀವು ಖರ್ಚು ಮಾಡ್ತೀರಿ ಅಂತಾರ. ನಿಮ್ ಕಡೆ ಕಮ್ಮಿ ರೊಕ್ಕ ಆಯ್ತಪ್ಪ ಅಂದ್ರೆ ಮತ್ ನೀವೇ ಖರ್ಚು ಮಾಡಂಗಿಲ್ಲ, ನಮ್ಗೆ ಹೆಂಗ್ ಸಿಕ್ತು ಅಂತಾರ ಅವ್ರು. ಅದಕ್ಕೆ 18% ಆಗಿರಂತಾರ ಅವ್ರು. ಹೆಂಗ ಒಬ್ಬ ಯಾಕಂದ್ರೆ ಅವ್ರು ಅಲ್ಲ ನಾ ಏನಂತೀನಿ ಇಲ್ಲ, ಅದು ಆಕ್ಚುಲಿ ಹೆಂಗದ ಗೊತ್ತನ, ಅವರು ನಿನಗ ಮುಂದಿಡ್ತಾರ. ಗೊತ್ತಾಗಿಲ್ಲ ಕನ್ಸೆಪ್ಟ್ಗಳು. ಈ ಬ್ಯಾಂಕ್ದವ್ರ ಕನ್ಸೆಪ್ಟ್ ಹಿಂಗ. ಇವ್ರ ಬ್ಯಾಂಕ್ ಮೋಸ್ಟ್ 99% ಬ್ಯಾಂಕ್ಸ್ ನೋಡಪ್ಪ, ಅವ್ರದ್ದು ಮೇನ್ ಕೆಲಸ ಏನಂದ್ರ ಸಮಾಜ ಯುವ ಬೇಸಿಕಲಿ. ಗೊತ್ತಾಗಿಲ್ಲ. ಒಂದಷ್ಟು ಏನಪ್ಪಾ ಅಂತಂದ್ರ ಮೊದ್ಲಿನ ಕಾಲ ಬ್ಯಾಂಕ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬೇರೆ ಆಗ್ತಾವ ಸ್ವಲ್ಪ. ಏನಂದ್ರ ರೊಕ್ಕ ಯೂಸ್ ಮಾಡ್ರಿ ನೀವು ಅಂತೇಳಿ ಹೆಂಗ ಅವ್ರ ರೊಕ್ಕ ಕೊಡ್ತಾರ, ಅವ್ರ ಲೋನ್ ಮಾಡಿಸ್ತಾರ, ಎಲ್ಲ ಅವ್ರ ಕೊಡೋದು. ನಾವ್ ಹೆಸರೀಗ ಗೊತ್ತಾತಿಲ್ಲ ಅದು ಬರಬೇಕು ಏನ್ ಹೋಗ್ಬೇಕು ನಮಗ್ ಬಂದೇ ಬರ್ತದ. ಗೊತ್ತಾತಿಲ್ಲ ಪಾಯಿಂಟ್. ಯಾಕಂದ್ರೆ ಅವ್ರಿಗೂ ಮಂದಿ ಬೇಕಲ್ಲ ಮತ್ತ ಎಕ್ಸಿಕ್ಯೂಷನ್. ಈಗ ನಂದ್ ಕೇಸ್ ಈಗ 21st century ಹೆಂಗಾಗ್ಯದಂದ್ರ ಅವ್ರ ಮಕ್ಳು ನಿನ್ ಥ್ರೂಲಿಂದ ನನಗ್ ಬಂದಾರ. ಯಾಕಂದ್ರ ನಂದ್ ಅಮೌಂಟ್ ಹೆಂಗದಂದ್ರ ನಂದು ಮಠದ ಸಿಸ್ಟಮ್ ಗತ್ಲೆ ಇಲ್ಲ, ನಿಮ್ ಸಿಸ್ಟಮ್ ಗತ್ಲೆ ಇಲ್ಲ. ನಂದ್ ಏನೈತಪ್ಪ ಅಂದ್ರೆ ರೊಕ್ಕ ಥ್ರೂಲೆ. ಗೊತ್ತಾತಿಲ್ಲ. ನಾ ಏನ ಒಂದ್ ಅಕ್ಕಿ ಒಂದ್ ಕೆಜಿ ತಗೋಬೇಕಂದ್ರ ನಾ ರೊಕ್ಕ ಕೊಡಬೇಕನ. ಇಲ್ಲ ನಡೆಯಂಗಿಲ್ಲ. ಇವ್ರು ನಮ್ಮಂತವ್ರು ಕತ್ರಿ ಹಚ್ತಾರ ಇವ್ರು ಮಂದಿ ರೊಕ್ಕ ಕಟ್ ಮಾಡಿ. ಹಿಂಗ ಬಕರ ಮಾಡೋದು ಹೆಂಗಪ್ಪ ಅಂತಂದ್ರ ನಮ್ ಫ್ರೆಂಡ್ ಸುನೀಲ್ ಇಂಥವ್ರು ಹಿಡ್ಕೊಂಡು. ಗೊತ್ತಾದಿಲ್ಲ ಪಾಯಿಂಟ್. ಅದು ಬುದ್ಧಿ ಚಲೋ ಅಲ್ಲ ಅಂತ ಅನ್ನೋರು ಯಾರಂತಂದ್ರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದವರು, ಆಮೇಲೆ ಇವರು MS ಪಾಟೀಲ್ದವರು, ಬಸವರಾಜ್ದವರು. ನೀವ್ ಹಿಂಗ್ಯಾಕ್ ಮಾಡ್ತೀರಿ, ಕರೆಕ್ಟ್ ವ್ಯವಹಾರ ಮಾಡ್ರಿ ಅಂತ ಅನ್ನೋರು ಇವ್ರು. ಹಿಂಗ ನೀವು 2% 3% ಕೊಡ್ರಿ, ಬೇಡ ಅನ್ನಂಗಿಲ್ಲ. ಒಂದ್ ರೊಕ್ಕ ತಗೊಂಡ್ರಿ ಅಂದ್ರ ಅದ್ರ ತಕ್ಕಂತ ಮಾಡ್ರಿ ಅಂತಾರ ಅವ್ರು. ಹಿಂಗ ಈಗ ಮನಿ ಕಟ್ಟಿಸ್ತಾರ, ಮನಿ ಕಟ್ಟಿಸಿ ಗಾಡಿ ಹಾಕಿ ಮೇಲೆ ಟೆರಸ್ ಇದು ಏನೋ ಸೀಲಿಂಗ್ ಹಾಕಂಗಿಲ್ಲ. ಗೊತ್ತಾದಿಲ್ಲ. ಅರ್ಧಂಬರ್ಧ ಕೆಲಸ ರೊಕ್ಕ ತಗೋತಾರ. ರೊಕ್ಕ ತಗೊಂಡಿರ್ತಾರ, ಇಲ್ರಿ ನಾವು ಎಸ್ಟಿಮೇಷನ್ ಕರೆಕ್ಟ್ ಆಗಿಲ್ರಿ, ಮತ್ ನಮಗ್ ಇನ್ನಿಷ್ಟು ಹೆಚ್ಚಿಗೆ ರೊಕ್ಕ ಕೊಟ್ರ ಅಷ್ಟ ಮಟೀರಿಯಲ್ ಬರ್ತದ ಅಂದ್ರ ಅಷ್ಟ ಏನ ಅಂದ್ರ ಮುಂದ ಛತ್ ಆಗ್ಲಿಕ್ಕೆ ಆಗ್ತದ. ಇಂತಾನೇವ ಚಾಲು ಮನಿ ಕಟ್ಸೋ ಸ್ಟಾರ್ಟ್ ಆದ್ಮೇಲೆ. ಗೊತ್ತಾದಿಲ್ಲ ಪಾಯಿಂಟ್. ಎಸ್ಟಿಮೇಷನ್ ಪ್ರಕಾರ ಎಲ್ಲ ಗೊತ್ತಿರ್ತವ್ರೀಗ, ಬಟ್ ಗೇಮ್ ಸ್ವಲ್ಪ ಆಟ ಆಡ್ಬೇಕಲ್ಲ. ಗೊತ್ತಾದಿಲ್ಲ ಪಾಯಿಂಟ್. ಅದು ನೆಟ್ವರ್ಕ್ ಅದಕ್ಕೆ ಇಂಪಾರ್ಟೆಂಟ್ ಅಂತಾರ. ಆ ನೆಟ್ವರ್ಕ್ ಕರೆಕ್ಟ್ ಇಲ್ಲಪ್ಪ ಅಂತಂದ್ರೆ ಇಂಥ ಕೆಲ್ಸಗಳು ಚಾಲು ಆಗ್ಬಿಡ್ತಾವೆ. ಗೊತ್ತಾದಿಲ್ಲ. ನಿಂತ್ರು ಇವು ಸ್ಟಾಪ್ ಮಾಡ್ಬೇಕಂತ ಹೇಳ ಏನಂದ್ರ ಕರೆಕ್ಟ್ ಆಗಿ ನೀವು ನೆಟ್ವರ್ಕ್ ಹಿಡೀರಿ. ಪ್ರಾಪರ್ ಏನಂದ್ರ ನೆಟ್ವರ್ಕ್ ಅಂದ್ರ ಯಾರು ನಿಂತ್ ಮಾಡ್ತಾರಲ್ಲ ಅವ್ರು ನೋಡ್ಕೊಂಡು ಹೋಗ್ರಿ ಅಂತಾರ. ಗೊತ್ತಾಗ್ಲ. ಈಗ ಈ ಕೇಸ್ನಾಗ ನೀನು ಬಕರ ನಾನು ಬಕರ ಇಲ್ಲಿ. ಯಾಕಂದ್ರೆ ಇಬ್ರು ನೆಟ್ವರ್ಕ್ ಕರೆಕ್ಟ್ ಇಲ್ಲ ಇಲ್ಲಿ. ಪ್ರಾಕ್ಟಿಕಲ್ ಥಿಂಕ್ ಮಾಡ್ಬೇಕು. ನೀನ ಅದ ನನ್ನ ಕಂಪ್ನಿ ಆಗೈತಪ್ಪ ಅಂದ್ರ ನಂದು ಇದ್ರೊಳಗ ಬಂದಿದ್ದೆ ಅಂದ್ರ ಫುಲ್ ಕಂಪ್ಲೀಟ್ ನಮ್ದು ಪ್ರಾಪರ್ ಸ್ಟ್ರಾಂಗ್ ನೆಟ್ವರ್ಕ್ ಇತ್ತಪ್ಪ ಅಂತಂದ್ರ ಅಲ್ಲಿ SBI ದವ್ರು ಇಂತ ಹಲ್ಕ ಕೆಲಸ ಮಾಡಿದ್ರಪ್ಪ ಅಂದ್ರ ಅವ್ರಿಗೆ ಬೆನ್ನ ಜಡಿತಾರ ಮಂದಿ. ಫಸ್ಟ್ ಹೊಡಿತಾರ, ಆಮೇಲೆ ರೊಕ್ಕ ತಗೋತಾರ. SBI ಮ್ಯಾನೇಜರ್ ಇರ್ಲಿ ಏನೇ ಇರ್ಲಿ ಫಸ್ಟ್ ಹೊಡಿತಾರ ಅವನಿಗೆ, ಬಾರಿಸ್ತಾರ. 2 ಮಂದಿ ಇರ್ತಾರಲ್ಲ ಮಹಾರಾಷ್ಟ್ರ ಆ ಕಡೆ ಕೋರ್ ಮಿಲಿಟರಿ ಮಂದಿಗೆ ಹೇಗೆ ಇಟ್ಕೋತಾರ ಇಂಥವೆಲ್ಲ ಹೊಡಾಬಾರ್ದು ಅಂತ ಹೇಳಿ. ಯಾಕ ಮ್ಯಾನೇಜರ್ ಹೊಡೋದ್ರ ಮತ್ತೆ ಹೆಂಗ ಗೊತ್ತಿಲ್ಲ. ಫಸ್ಟ್ ಹೊಡಿತಾರ, ಆಮೇಲೆ ರೊಕ್ಕ ಕೊಡ್ರಿ ಅಂತಾರ ಅವ್ರು.
ಇವು ಬಾಳ ಹೊಲಸಲ್ಲ ಅದಂತವು. ಇವು ಜಗತ್ತು ಭಾರಿ ಹೊಲಸವು, ಗೊತ್ತಿಲ್ಲ. ಗ್ರೌಂಡ್ ರಿಯಾಲಿಟಿ ನಮಗೇನು ಗೊತ್ತಿಲ್ಲ. ನಾವು ಸುಮ್ಮನೆ ಸಾಫ್ಟ್ವೇರ್ ಇಂಜಿನಿಯರ್ 18 ಲಕ್ಷ 1 ಲಕ್ಷ ತಿಂಗಳ ಹಿಂಗ್ ಮಾತಾಡ್ಲಿಕತ್ತೀವಿ. ತೆಳಗಿನ ಗ್ರೌಂಡ್ ರಿಯಾಲಿಟಿ ಅನ್ನೋದು ನೋಡು, ಅದರಷ್ಟು ಹೊಲಸು ಯಾವುದೂ ಇಲ್ಲ, ಗೊತ್ತಿಲ್ಲ. ಯಾಕೋ ನಡಕ್ ಮಂದಿ ಇರ್ತಾರ, ಗವರ್ಮೆಂಟ್ ನೆಟ್ವರ್ಕ್, ಆ ನೆಟ್ವರ್ಕ್ ಈ ನೆಟ್ವರ್ಕ್ ಅಂದ್ರೆ ನಡೀತದ, ಗೊತ್ತಲ್ಲ. ನೀ ಅಂತಿ ನೋಡು, ಮಂಗಳೂರು ಹೋಗೋಣ, ಕಾರವಾರ ಹೋಗೋಣ ಅಂತೀವಲ್ಲ, ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬೆಂಗಳೂರು ನೆಟ್ವರ್ಕ್ ಇರ್ತದ, ಧಾರವಾಡ ನೆಟ್ವರ್ಕ್ ಇರ್ತದ, ಅವ್ರು ಕೊಲಾಬ್ರೇಟ್ ಮಾಡ್ತಾರ, ಅವ್ರಿಗೆ ರೊಕ್ಕ ಬರ್ತದ. ನಮ್ಮಂತವ್ರ ಮಂದಿ ಅಲ್ಲಿ ಬಂದ್ರೆ ಗೊತ್ತಿಲ್ಲ, ಬಿಹೈಂಡ್ ದ ಸೀನ್ ಅವ್ರಿಗೆ ರೊಕ್ಕ ಬರ್ತದ. ನೀವು ಸೇಫ್ ಇರ್ತದ ತೋರಿ ಹೋಗಿರಂತಾರ ಅವ್ರು. ಅಲ್ಲಿ ಹೋದ ಮೇಲೆ ಗೊತ್ತಾಗ್ತದ ಮುಂದಿನ ಲಫಡಗಳು ಹೆಂಗಿರ್ತಾವ ಅಂತೇಳಿ, ಗೊತ್ತಿಲ್ಲ. ಯಾಕಂದ್ರೆ ತುಳು ಭಾಷೆನ ಬ್ಯಾರೆ, ಕೊಡವ ಭಾಷೆನ ಬ್ಯಾರೆ. ಕೊಡವ, ಕೂರ್ಗ್, ಕೊಡವ, ಅಲ್ಲಿ ಟ್ರೈಬಲ್ ಬಂದಿದವರ ಬ್ಯಾರೆ. ಅಲ್ಲಿ ಗನ್ ಹಿಡಿತಾರ ಅವ್ರು ಸೀದಾ. ಲ್ಯಾಂಗ್ವೇಜ್ ಲಫಡ ಬಂತಪ್ಪ ಅಂದ್ರೆ ಅಲ್ಲಿ ಕಡೆಗೆ ಕೆಲಸ ನಡ್ಲಿಕತ್ತು, ಅವು ಇವು ಲಫಡ ಆಗ್ಲತ್ತಪ್ಪ ಅಂದ್ರೆ ಸೀದಾ ಮನೆಗೆ ಬಂದು ಹೊಕ್ಕೊಂಡು ಹೊಡಿತಾರ ಅವ್ರು ಮಂದಿ. ಇವು ಬಹಳಷ್ಟು ಇವು ಬರೀ ರೊಕ್ಕದ್ದು ಇವ್ರು ಆರಾಮ್ ಇರ್ತಾರ. ಅಲ್ಲೂ ನಾವು ಹೋಗೋರು ನಾವು ಅನುಭವಿಸ್ಬೇಕಲ್ಲಿ, ಗೊತ್ತಿಲ್ಲ. ಅದೇ ಕೊಲಾಬ್ರೇಷನ್ ಎಲ್ಲ ಕರೆಕ್ಟ್ ಫೈನ್. ಅದು ಈಗ ರೊಕ್ಕ ಇರ್ಲಾರ್ದವ್ರು ಮಂದಿ ಚಲೋ ಮಾಡ್ಲಿಕತ್ತಾರ, ಮಠದವರು ಅವ್ರಿವ್ರು. ಯಾಕಂದ್ರೆ ಅಲ್ಲಿ ಪ್ರಾಪರ್ ಸಿಸ್ಟಮ್ ಇರ್ತದ. ಅಲ್ಲಿ ಹೇಳೋರು ಕೇಳೋರು ಇರ್ತಾರ ಪ್ರಾಪರ್. ಅಲ್ಲಿ ರೊಕ್ಕ ಬೇಕಂತಿರಂಗಿಲ್ಲ. ಸೀದಾ ಏನಪ್ಪಾ ಅಂದ್ರ ಅಕ್ಕಿ ಬ್ಯಾಳಿ ವೆಜಿಟೇಬಲ್ ಅವೆಲ್ಲ. ಈ ಕಾರವಾರ, ತುಳು, ಕುಂದಾಪುರ ಸೈಡ್ ಬ್ರಾಹ್ಮಣರ ಮಠಗಳು ನಡ್ಲಿಕತ್ತಾವ ಅಲ್ಲಿ, ಫಿಶ್ ತಿನ್ನೋ ಜಾಗನಾಗ. ವಿಚಾರ ಮಾಡು. ಮತ್ ನೋಡಿದ್ರೆಲ್ಲ ಬರೀ ಫಾರೆಸ್ಟ್ ಕವರ್ ಅಲ್ಲಿ. ವೆಜಿಟೇಬಲ್, ರೈಸ್, ಅಕ್ಕಿಗಳು ಭಾರಿ ಬರ್ಲಿಕತ್ತಾವ ಅಲ್ಲಿ. ನಮಗ್ ಆಫರ್ ಬರ್ಲಿಕತ್ತಾವ, ನೀವು ಬ್ರಾಹ್ಮಣರಾಗಿ ಇದು ಉಡುಪಿ ಸೈಡ್ ಹೋಗ್ರಿ ಅಂತೇಳಿ. ನೀ ಹೆಂಗ್ ಕಾರವಾರ ಮಂಗಳೂರು ಅಂತಿಯಲ್ಲ, ಅಲ್ಲಿ ಕೊರಿಯಾ ಹೋಗ್ಬೇಡ, US ಹೋಗ್ಬೇಡ, ಉಡುಪಿ ಸೈಡ್ ಹೋಗು. ನೀನು ಬ್ರಾಹ್ಮಣರು ಸೆಟಪ್ ಆಗ್ತದ, ವೆಜ್ ಸೆಟಪ್ ಆಗ್ತದ, ಹುಡುಗಿಗೆ ಫಿಶ್ ಸೆಟಪ್ ಆಗ್ತದ ಅಂತಾರ ಅವ್ರು. ಗೊತ್ತಿಲ್ಲ ಪಾಯಿಂಟ್. ನಿನ್ ಗೊತ್ತಿರಂಗಿಲ್ಲ. ನಿನ್ ಕಡೆಲಿ ನಿನ್ ಥ್ರೂಲಿ ಏನ್ ಹೇಳ್ತಾರಂದ್ರ ರೊಕ್ಕ ಲಾಕ್ ಮಾಡಿಸೋದು ಪ್ಲಸ್ ಇವು ಇಂಡೈರೆಕ್ಟ್ ಆಗಿ ಹೇಳೋದು. ಬೇಸ್ ಗೊತ್ತಿರಂಗಿಲ್ಲ ನಿಂಗ, ಬಿಹೈಂಡ್ ದ ಸೀನ್ ಗೊತ್ತಿಲ್ಲ ಪಾಯಿಂಟ್. ನಾ ಏನ್ ಹೇಳಿಗತ್ತಂತ. ಸೊ ಹಿಂಗೆಲ್ಲ ಅದಕ್ಕೆ ಅದು ಕಂಪ್ಲೀಟ್ ನೀನ್ ನನ್ ಸೈಡ್ ಆದ್ರಪ್ಪ ಅಂದ್ರ ಈಗ ಹೆಂಗ್ MS ಪಾಟೀಲ್ ಅದಾರ, ಬಸವರಾಜ್ ಅದಾರ, 18% ಹೆಂಗ್ ಹಾಕ್ಸಾರಲ್ಲ, ಹಂಗ್ ವಿಚಾರ ಮಾಡ್ತಿ. ಬಟ್ ನಿಂದ ಸಿಚುವೇಶನ್ ಹೆಂಗದಂದ್ರ ಬಿಸಿ ತುಪ್ಪಿದ್ದಂಗ, ನುಂಗ್ಲಿಗೂ ಬರಂಗಿಲ್ಲ, ಉಗುಳಿಗೂ ಬರಂಗಿಲ್ಲ, ನಡಕ. ನೀ ಆ ಕಡೆನೂ ಇಲ್ಲ, ನನ್ ಕಡೆನೂ ಇಲ್ಲ, ಬೀಚ್ ಮೇ. ಅದು ಪ್ರಾಬ್ಲಮ್ ಆಗ್ಯದ. ಅದು ಇದ್ರೂ ಹೋಗ್ಲಿಪ್ಪ, ನೀ ಮೊದ್ಲ 5% 6% ಅನ್ಕೊಂಡ್ ಪೇಪರ್ ವರ್ಕ್ ಮಾಡಿ ಎಲ್ಲ ಮಾಡಿದ್ರಪ್ಪ ಅಂದ್ರೆ 18% ತನಕ ಹೋಗ್ತಿದ್ದೆ ಇಲ್ಲ ಅದು ಆಕ್ಚುಲಿ. ನಮ್ದ್ರಾಗ ಮುಗಿದ್ ಬಿಡ್ತಿತ್ತಲ್ಲ. ಆತ್ಪ ಚಲೋ ಸುನಿಲ್ ಓಕೆ ಚಲೋ ಪ್ರಾಫಿಟ್ ಮಾಡ್ಕೊಟ್ಟಾನ, ಬ್ಯಾಂಕ್ದವ್ರು 5% ಯೂಶುವಲ್ ಅಂತಾರ, ಮತ್ತು ಆಯ್ತು ಬಿಡು ಅಂತ ಹಿಂಗ್ ವಿಚಾರ ಮಾಡ್ಕೊಂಡು ನಾನು ಮುಂದೆ ಹೋಗ್ಬಿಡ್ತಿದ್ದೆ. ಗೊತ್ತಲ್ಲ. ಮತ್ ಮುಂದೆ ಕೊಲಾಬರೇಷನ್ ಏನಪ್ಪಾ ಅಂದ್ರೆ ಲ್ಯಾಂಡ್ ಇತ್ತಪ್ಪ ಅಂದ್ರೆ ನಿನ್ ಥ್ರೂನ ಬರ್ತಿದ್ದನ. ಯಾಕಂದ್ರೆ ಇನ್ನು ನಾ ಬ್ಯಾರೆ ಶ್ರೀನಿವಾಸ್ ದುಮ್ಮಾಳ, ಸಮೀರ್ ಗ್ರಾಮ್ ಪುರೋಹಿತ ಹಂಗಿನ ಅಷ್ಟು ಬೆಳೆಸ್ಕೊಂಡಿಲ್ಲ. ಅವರು ಚಲೋ ಅದಾರ ಬಿಡು. ಬಟ್ ಅವ್ರಿದ್ರು ನಾನು ನಿಂತ್ರು ಬಂದಿನ ಬೇಸಿಕಲಿ. ಬಸವರಾಜ್ ಇವ್ರು ಈಗ ಬಂದಾರ 18% ಅಂತ ಹೇಳಿ. ಅವ್ರು ಟೀಮ್ ಬೇರೆ. ಅವ್ರು ಏನಪ್ಪಾ ಅಂದ್ರೆ ಸೀದಾ SBI ದವ್ರಿಗೆ ಜಡಿತಾರ ಅವ್ರು ಬಿಹೈಂಡ್ ದ ಸೀನ್ ಅಲ್ಲಿ. ಈಗ ನಿನ್ನೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೋಡಿ ಮಾತಾಡಿನ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಲಫಡ ಒಂದು ಕೇಸ್, ಡಿಸ್ಟ್ರಿಕ್ಟ್ ಕೋರ್ಟ್ ನಾಗ ಕೇಸ್ ಹಾಕ್ಬೇಕಂತ ಕೂತಿನ. ಇಲ್ಲಿ ಡಿಸ್ಟ್ರಿಕ್ಟ್ ಬ್ರಾಂಚ್, ಇಲ್ಲಿ ಡಿಸ್ಟ್ರಿಕ್ಟ್ ನಾಗ ಬ್ರಾಂಚ್ ನಾಗ ಅಗೇನ್ಸ್ಟ್. ಏನಾಗೈತದ ಹಬ್ಬ ಭಾರಿ ಲಫಡ ಅದವು. ಮಂಗೇನ ಕೆಲಸ ಬಾಳ ನಡ್ಲಿಕತ್ತಾವ ಈಗಿನ ಕಾಲನಾಗ. FD ನಾಗ, ಆನ್ಲೈನ್ ಬ್ಯಾಂಕಿಂಗ್ ನಾಗ ಅದ್ ಇನ್ಫಾರ್ಮೇಶನ್ ಹೊಂಟು ಸಣ್ಣಾಗಿ. ಅದಕ್ಕ ಗುಲ್ಬರ್ಗದವರು, ಬಿಜಾಪುರದವರು ಭಾರಿ ಖಡಕ್ ಮಂದಿ ಅದಾರ ಇಲ್ಲಿ ರೊಕ್ಕದ ವ್ಯವಹಾರನಾಗ. ಬಿಜಾಪುರದವ್ರಂತೂ ಇನ್ನು 1 ಸ್ಟೆಪ್ ಅಹೆಡ್ ಅವ್ರು, 5 ಸ್ಟೆಪ್ ಮುಂದವ್ರು ಬಿಜಾಪುರ ಮಂದಿ. ಗೊತ್ತಿಲ್ಲ ರೊಕ್ಕದ ಕೇಸ್ನಾಗ. ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಎದಕ್ ಸೀರಿಯಸ್ನೆಸ್ ಅಂತಾರಂದ್ರ, ಅವ್ರ ಬ್ರಾಂಚ್ ನಮ್ ಡಿಸ್ಟ್ರಿಕ್ಟ್ ನಾಗ ನೀವು ಇಟ್ಟು ವ್ಯವಹಾರ ಮಾಡ್ರಿ ಅಂತ ಎದಕ್ಕಂತಾರಂದ್ರ, ಅಲ್ಲಿ ಲೀಗಲ್ ಕೇಸು ಇಂಥವ್ ಲಫಡ ಆತಂದ್ರ ಬಗೆಹರಿಸ್ಲಿಕ್ಕೆ ಬರ್ತಾವ ಅಂತಾರ ಅವ್ರು. ಹಿಂಗ ಗೊತ್ತದಿಲ್ಲ ಪಾಯಿಂಟ್. ಧಾರವಾಡನಾಗ ಏನಾಗ್ಯದ, ಬಾಳ ಲೀನಿಯನ್ಸಿ ಬಂದ್ಬಿಟ್ಟದ. ನಡೀತು ಬಿಡು.
ಈ ಕಡೆ ಸೈಡ್ ಹಂಗಿಲ್ಲ ಇಲ್ಲಿ ಗುಲ್ಬರ್ಗ ಬಿಜಾಪುರ ಮಂದಿ ಹಿಂಗ್ ಇವ್ರು ಬ್ಯಾರೆ ಇವ್ರು ಸ್ವಲ್ಪ ನೀ ರೊಕ್ಕ ಕೊಟ್ರ ಅಷ್ಟ ಬಿಡ್ತೀನಿ ಅಂತಾರ ಅವ್ರು ಹಿಂಗ ಗೊತ್ತಾದಿಲ್ಲ ಮೆಂಟಾಲಿಟಿ. ಅದಕ್ಕೆ ಇಲ್ಲೆಲ್ಲ ಬ್ರಾಹ್ಮಣರ ಸಂಘಗಳು ಬಾರಿ ಸ್ಟ್ರಾಂಗ್ ಅದಾವ ಇಲ್ಲಿ. ಬ್ರಾಹ್ಮಣರಲ್ಲಿಂದ ನಾ ಮಂದಿ ಫಾರ್ ಎಕ್ಸಾಂಪಲ್ ನಾನು ಬ್ರಾಹ್ಮಣರಲ್ಲಿಂದ ನಾ ಹೊರಗೆ ನಾ ಬ್ಯಾರೆ ಕೊಲಾಬ್ರೇಟ್ ಮಾಡ್ಬೇಕಂದ್ರ ನಮ್ಮ ಮಠದವ್ರ ಥ್ರೂನ ಮಾಡ್ಬೇಕು ಅವ್ರು. ನನಗ್ ಕಾಂಟ್ಯಾಕ್ಟ್ ಮಾಡಂಗಿಲ್ಲ ಡೈರೆಕ್ಟ್. ಅಲ್ಲಿ ಡೀಲಿಂಗ್ ಆದ್ರೆ ಅಷ್ಟ ಡೀಲ್ ನನಗ್ ಬಿಡ್ತಾರ ಅವ್ರು. ಲೇನ್ ದೇನ್ ಕರೆಕ್ಟ್ ಆಗ್ಬೇಕಲ್ಲ ಅಲ್ಲಿ. ಯಾಕಂದ್ರೆ ಹಲ್ಕ ಕೆಲ್ಸ ಆಗ್ತಾವ. ಈಗ ಹೆಂಗ್ ಸತ್ತೂರ್ ಕೇಸ್ ಹಿಂಗ ಆಗ್ತಾವ. ಇದು ಆಗ್ಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಇಲ್ಲಿ ಸ್ಟ್ರಾಂಗ್ ಅದ ಇಲ್ಲಿ ನೆಟ್ವರ್ಕ್ಗಳು. ಸೊ ಗೊತ್ತಿಲ್ಲ ಪಾಯಿಂಟ್. ಹಂಗ ನೀ ಸ್ಟ್ರಾಂಗ್ ಆದ್ರ ಅಲ್ಲಿ ನೆಟ್ವರ್ಕ್ ಸ್ಟ್ರಾಂಗ್ ಆಗ್ತದ ವ್ಯವಹಾರನಾಗ. ಅಂದ್ರೆ ನೀವು ಅಲ್ಲಿ ಮಂದಿದವರು ಚಲೋ ವ್ಯವಹಾರ ಮಾಡಿ ಮಠದವ್ರ ಲೆವೆಲ್ ಹೋಗ್ತೀರಿ. ಉಡುಪಿ ಮಠ ಗೊತ್ತಿಲ್ಲ. ಇಲ್ಲಂದ್ರೆ ಏನಾಗ್ತದೆ ಗೊತ್ತನ, ಲೇಬಲ್ ಎಂತ ಬೀಳ್ತೋ ಗೊತ್ತನ, ಸತ್ತೂರ್ ಮಂದಿ ಹಲ್ಕ ಸುಳ ಮಕ್ಕಳು ಅಂತಾರ. ಸ್ವಚ್ಛ ಡೈರೆಕ್ಟ್ ಅಂತಾರ ಮುಖದ ಮೇಲೆ. ನಾ ಹೆಂಗ ಅಂತಿನ್ಲ, ಬಾರಿ ಹಲ್ಕ ಸುಳ ಮಕ್ಕಳು ರೀ ಅವ್ರ ಮಂದಿ. ಅವ್ರ ಜುಡಿ ಸೀದಾ ನೀವು ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡಿ ಅಂತಾರ ಅವ್ರು. ಗೊತ್ತಿಲ್ಲ. ರೊಕ್ಕ ಬಂತಪ್ಪ ಅಂದ್ರೆ ನೀವ್ ನೋಡ್ಕೊಂಡು ವ್ಯವಹಾರ ಮಾಡ್ರಿ, ಇಲ್ಲಪ್ಪ ನಿಮಗ್ ಕಡ್ ತಿಂತಾರ ಅವ್ರು. ಹಿಂಗ್ ಬರ್ತದ ಮುಂದೆ. ಲಿಟ್ರಲ್ ಎಲ್ಲಿಗೆ ಹೋಗ್ತದ ಯಾರಿಗ್ ಗೊತ್ತು. ನಾಳೆ ಸುನಿಲ್ ಇಲ್ಲ, ಸಾವನ್ ಪಟವಾರಿನೂ ಇಲ್ಲ, 17 ಲಕ್ಷ ಗೋವಿಂದ. ಗೊತ್ತಿಲ್ಲ. ಅದು ಬಿಟ್ಟಿಲ್ಲ ಇನ್ನು. ಇದು ಇಕಡ್ ಸೈಡ್ ಚಲೋ. ಮುಂಬೈ ಸೈಡ್ ನಾಗ ನಾವಿದ್ವಪ್ಪ ಅಂತಕೋ, ಅಲ್ಲಿ ಛೋಟಾ ಶಕಿಲ್ ಬಂದಿ ಸೀದಾ ಗನ್ ಶಾಟ, ಸೀದಾ ವಿಕೆಟ. ಮುಂಬೈ ಅಲ್ಲಿ ಮೂವೀಸ್ ಮಾಡ್ಯಾರ ನೋಡಲ್ಲಿ. ಮುಂಬೈ ಸೈಡ್ ಭಾರಿ ಹೊಲಿದಾವಲ್ಲಿ ಸಿಸ್ಟಮ್ಗಳು. ಅಲ್ಲಿ ಗ್ಯಾಂಗ್ ವಾರ್ ನಡೀತಾವ ಅಲ್ಲಿ ಅವ್ರವ್ರ ಮಂದಿ. ಈಗ ಹೆಂಗ ನಾವು ಧಾರವಾಡನಾಗ ಗ್ಯಾಂಗ್ಸ್ ಅವ ನೋಡ, ಸ್ವಲ್ಪ ಸಚಿನ್ ಪಟವಾರಿ ಟೈಪ್. ಎದಕ್ ಮಾಡ್ಯಾರಪ್ಪ ಅಂದ್ರ ಇಂಥವ್ ಲಪಡ ಸಂಬಂಧ. ಗೊತ್ತಿಲ್ಲ ಪಾಯಿಂಟ್. ಬಹಳಷ್ಟು ಹೊಲಿಗೆರವು ಇವು. ರೊಕ್ಕದಂಗಂತೂ ಇನ್ನೂ ಬಾರಿ ಹೊಲಿಗೆರವ ಆ ಕಡೆ ಮುಂಬೈ ಸೈಡು, ಜಾರ್ಖಂಡ್ ಸೈಡ್, ಆ ಕಡೆ ಸೈಡ್ ಛತ್ತೀಸ್ಗಢನಾಗಂತೂ ಅಲ್ಲಂತೂ ಸೀದಾ ಮಿಲಿಟರಿ ಮಂದಿನ ಇರ್ತಾರ ಅಲ್ಲಿ. ಒಂದ್ ಬ್ರಾಂಚ್ ಬ್ಯಾಂಕ್ ಓಪನ್ ಆತಪ್ಪ ಅಂದ್ರೆ ಮಿಲಿಟರಿ ಮಂದಿ ಇರ್ತಾರಲ್ಲಿ ಮೊದ್ಲು. ಅಲ್ಲಿ ಆಫೀಸರ್ಸು ಮಿಲಿಟರಿ ಮಂದಿನ. ಇಂಗ್ಲಿಷ್ ಯಾರು ಕಲಿಬೇಕು ಮತ್ತ? ಹಳ್ಳಿ ಮಂದಿದವ್ರು ಕಲಿತಾರನ? ಮಿಲಿಟರಿ ಮಂದಿದವ್ರು ಕಲಿಬೇಕು ಅಲ್ಲಿ. ಕಲ್ತಾರ ಇಲ್ಲ ಲೋಕಲ್ ಪೊಲೀಸ್ದವ್ರು ಕಲಿಬೇಕು. ಹಿಂಗ ಗೊತ್ತಿಲ್ಲ. ಯಾಕಂದ್ರೆ ಬಿಹಾರ್ ಎಲ್ಲ ಮತ್ ಮಂದಿ ನಮ್ಮಂತವ್ರ ಅಲ್ಲಿ ಇರ್ತಾರಲ್ಲ ತಂದು, ನಾವ್ ಮತ್ ಇಂಗ್ಲಿಷ್ ಬೇಕನ್ನೋರು ಇರ್ತಾರಲ್ಲಿ. ಹಿಂಗ ಇಂಪ್ಲಿಮೆಂಟೇಶನ್ ನಾವೆಲ್ಲ ಬಕರಗಳು, ನೀನು ನಾನು. ಗೊತ್ತಿಲ್ಲ. ನಂಬರ್ 1 ಬಕರ ಸೊಸೈಟಿನಾಗ. ನಂಬರ್ 2 ಅಲ್ಲ, ನಂಬರ್ 1. ಇಲ್ಲಿ ಗೇಮ್ ಪ್ಲೇಯರ್ಸ್ ಹಿಂದ ಆಡೋರ ಬೇರೆಯವ್ರು ಅದಾರಲ್ಲಿ ಜಗತ್ನಾಗ. ಈಗ ಅದ 18 ಲಕ್ಷ ನನ್ ಕಡೆ ಇತ್ತಪ್ಪ ಅಂದ್ರ, ನಾ ಒಂದು ಗ್ಯಾಂಗ್, ನಂದು ಒಂದು ಮಠ, ನಂದು ಒಂದು ಟೀಮ್ ಇತ್ತಪ್ಪ ಅಂದ್ರ ನನ್ ಲೆವೆಲ್ ಬೇರೆ ಇರ್ತದ. ಗೊತ್ತಿಲ್ಲ ರೊಕ್ಕದ ವಿಷಯನಾಗ. ಲ್ಯಾಂಡ್ ಮನಿ ಅದು ಬೇರೆ. ಅದು ಫ್ರೀನ ನಿನಗ್ ಸಿಗ್ತದ. 18 ಲಕ್ಷ ಇತ್ತಪ್ಪ ನಿನ್ ಕಡೆ. ಗೊತ್ತಿಲ್ಲ. ಯಾಕಂದ್ರೆ ನೀನು ನೆಟ್ವರ್ಕ್ ನಾಗ ಎಷ್ಟು ರೊಕ್ಕ ತಂದಿಲ್ಲ ಅಂತಾರ ಅವ್ರು. ಗೊತ್ತಿಲ್ಲ. ಈಗ ನೀ ಹೆಂಗ ನಿನ್ ತುರ್ಲಿನ್ ಬಂದಿಲ್ಲ ಅಲ್ಲಿ, ನಿನಗ್ ಆಲ್ರೆಡಿ ಮಾಡಿಕೊಟ್ರಲ್ಲಿ ನೆಟ್ವರ್ಕ್ ಸತ್ತೂರ್ನಾಗ. ಯಾವಾಗ 1989 1990 ನಿಮ್ ಫಾದರ್ ಥ್ರೂ. ಹಂಗ ಯಾರಿಗೂ ಸಿಗಂಗಿಲ್ಲ. ಒಂದ್ ಮನಿ ವಾಟರ್ ಪೈಪ್ ಲೈನ್ ಕನೆಕ್ಷನ್ ಹಂಗ ನನ್ನ ಮಗನಿಗೂ ಸಿಗಂಗಿಲ್ಲ. ಇಂಡಿಪೆಂಡೆಂಟ್ ಒಂದ್ ಮನಿನಾಗ 20 ಮಂದಿ ಇರ್ತಾರ. ಇವೇನ್ ಆಧಾರ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಇವೆಲ್ಲ ಅಂತಾರಲ್ಲ, ಇವೆಲ್ಲ ಬರೀ ನೌಟಂಕಿ ಬಾಜಿ. ನಿಮ್ಮಂತವ್ರು ಬಕರ ಸಂಬಂಧ ಅಷ್ಟ. ಒಂದ್ ಮನಿನಾಗ 15-20 ಮಂದಿ ಹೊಕ್ಕೋತಾರ. ಮಕ್ಕಳು ಮಲ್ಕೋರೆ ಅಂತಾರ, ಮಲ್ಕೋರ್ಲೆ ಅಂತಾರ. ನಿನ್ ಜೋಡಿ ಮಾತಾಡಿಲ್ಲ, ನಾನೇ ಪ್ಲಾನ್ ಮಾಡಿದ್ದೆ. ಒಂದ್ ಬಿಲ್ಡಿಂಗ್ ಕಟ್ಟಿಸಿ ನೌಕರ್ ಮಂದಿಗಳು ಓಸು ಮಂದಿಗೆ ಇಟ್ಟ ಬಿಸ್ನೆಸ್ ಮಾಡೋಣ ಅಂತ ನಾನೇ ಐಡಿಯಾ ಕೊಟ್ಟಿದ್ದಾನೆ ಸತ್ತೂರ್ನಾಗ. ನೆನಪದಲ್ಲ ಅಲ್ಲಿ ಬಂದಾಗ ಉದಯಪುರ್, ಯಾವ ಉದಯಗಿರಿ. ಕಟ್ಟಾಗ್ಲಿರೋ ತಡಿ ನನ್ ಧ್ವನಿ. ತಡಿ 1 ಸೆಕೆಂಡ್ ಕಟ್ ಮಾಡ್ತೀನಿ ತಡಿ.